ಚಿನ್ನವನ್ನು ಅಡಮಾನ ಇಡುವ ಬದಲು ಮಾರಿಬಿಡಿ ಅಂತ ಹೊಸ ಜಾಹೀರಾತು ಬರ್ತಾ ಇದೆ. ಈ ಜಾಹೀರಾತು ಕೊಟ್ಟಂತಹ ಕಂಪನಿಗೆ ಮತ್ತು ಶಾಪ್ನವರಿಗೆ, ಅಲ್ಲಿ ಆ್ಯಕ್ಟಿಂಗ್ ಮಾಡಿದಂಥ ಮಾಡೆಲ್ಸ್ಗಳಿಗೆ ಸ್ವಲ್ಪನೂ ಬುದ್ಧಿ ಇಲ್ವಾ? ಚಿನ್ನವನ್ನು ಮಾರಾದಮೇಲೆ ಟೆನ್ಷನ್ ಕಮ್ಮಿ ಆಗುತ್ತೆ ಅಂತ ನಿಮಗೆ ಯಾವ ಸೈಕಾಲಜಿಸ್ಟು, ಯಾವ ಮನಃಶಾಸ್ತ್ರಜ್ಞ ನಿಮಗೆ ಹೇಳಿದ್ದು? ಅಂದರೆ ಈ ಜಾಹೀರಾತಿನ ಅರ್ಥ ನೀವು ಚಿನ್ನವನ್ನು ಮಾರಿಬಿಟ್ಟು ಬೀದಿಗೆ ಬನ್ನಿ, ನಾವು ಚೆನ್ನಾಗಿರ್ತೀವಿ ಅಂತ ಅರ್ಥ ಅಲ್ವಾ? ಈಗ ಅಡ್ವರ್ಟೈಸ್ಮೆಂಟ್ ಕೊಡಬೇಕಾದ್ರೆ ಸ್ವಲ್ಪ ಬುದ್ಧಿ ಇಟ್ಕೊಂಡು ಕೊಡಬೇಕು. ಜನಗಳೇನು ದಡ್ರಲ್ಲ. ಈಗ ಯಾವುದೇ ನ್ಯೂಸ್ ಚಾನಲ್ ಹಾಕಿ, ಎಂಟರ್ಟೈನ್ಮೆಂಟ್ ಚಾನಲ್ ಹಾಕಿ, ಯಾವುದೇ ಸಾಂಗ್ ಚಾನಲ್ ಹಾಕಿ, ಟಿ ವಿ ನೋಡಿ, ಪೇಪರ್ ನೋಡಿ, KSRTC, BMTC ಮತ್ತು ಡಿಸ್ಪ್ಲೇಗಳಲ್ಲಿ ಎಲ್ಲಿ ನೋಡಿದ್ರೂ ಕೂಡ ನೀವು ಚಿನ್ನವನ್ನು ಮಾರಿ 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 ಅಂತ ಬರ್ತಾ ಇದೆ. ಚಿನ್ನ ತಗೊಳ್ಳಿ ಅಂತ ಬರ್ತಾ ಇಲ್ಲ. ಅದರಲ್ಲಿ ಇನ್ನೂ ವಿಶೇಷವಾಗಿ ಅಂತ ಹೇಳಿದ್ರೆ ಹಳೆಯ ಚಿನ್ನವನ್ನು ಮಾರಿ ಹೊಸ ಚಿನ್ನ ಕೊಡ್ತೀವಿ ಅಂತೇಳಿ. ಹಳೆ ಚಿನ್ನ ಹೊಸ ಚಿನ್ನ ಅಂತ ಬೇರೆ ಏನೆಲ್ಲ, ಎಲ್ಲ ಚಿನ್ನ ಚಿನ್ನನೇ. ಯಾಕೆ ನೀವು ಹಳೆ ಚಿನ್ನ ಕೊಟ್ಬಿಟ್ಟು ಹೊಸ ಚಿನ್ನ ತಗೊಳ್ಳಿ ಅಂತ ಹೇಳಿದ್ರೆ, ಹಳೆ ಚಿನ್ನದ ಆಭರಣಗಳಲ್ಲಿ ಶೇಕಡಾವಾರು 85ರಷ್ಟು 90ರಷ್ಟು ಚಿನ್ನ ಇರುತ್ತೆ. ಹೊಸ ಆಭರಣದ ಚಿನ್ನಗಳಲ್ಲಿ ಕೇವಲ 70ರಷ್ಟು ಮಾತ್ರ ಇರುತ್ತೆ ಅಷ್ಟೇ. ಸ್ಪೆಷಲ್ ಡಿಸ್ಕೌಂಟು, ನಮ್ಮಲ್ಲಿ ಮಾತ್ರ ಬನ್ನಿ, ನಮ್ಮಲ್ಲಿ ಮಾತ್ರ ಚಿನ್ನ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಚಿನ್ನ ಚಿನ್ನನೇ, ಚಿನ್ನದಲ್ಲಿ ಬೇರೆ ವ್ಯತ್ಯಾಸ ಇಲ್ಲ. ನಮ್ಮ ಜನಗಳು ಅಷ್ಟೇ. ಈಗ ಹಳೆ ಚಿನ್ನ ಚಕೋತ್ನಕ ಥರ ಇದೆ, ಹೊಸ ಚಿನ್ನ ನಾವು ಮ್ಯಾಂಗೋ ಥರ ಮಾಡಿಸ್ಕೋತೀವಿ. ಹಳೆ ಚಿನ್ನ ಕಪ್ಪುಗಿದೆ, ಹೊಸ ಚಿನ್ನ ನಾವು ಬೆಳ್ಳಿಗೆ ಮಾಡಿಸ್ತೀವಿ ಅಂತ ಹೋದರೆ ನಿಮ್ಮಂಥ ದಡ್ರು ಬೇರೆ ಇಲ್ಲ. ಇದು ಒತ್ತೊಟ್ಟಿಗಿರಲಿ. ನಾವು ಜನಗಳನ್ನು ನಾವು ಉದ್ಧಾರ ಆಗಿ ಬೆಳವಣಿಗೆ ಹೊಂದಿ, ಅಥವಾ ಹೊಸ ಚಿನ್ನವನ್ನು ತಗೊಳ್ಳಿ, ಹೊಸ ಚಿನ್ನ ತಗೊಳ್ಬೇಕಾದ್ರೆ ನಿಮಗೆ ಏನೆಲ್ಲ ಸಪೋರ್ಟ್ ಬೇಕು ಅದನ್ನು ಮಾಡ್ತೀವಿ ಅಂತ ಹೇಳಿ. ಇನ್ನೂ ಒಂದು, ಈಗ ಬ್ಯಾಂಕ್ನವರು ಸಾಲ ಕೊಡ್ತಾರೆ. ಸಾಲ ಕೊಟ್ಟಾದ್ಮೇಲೆ ಅದಕ್ಕೆ ಇಂಟ್ರೆಸ್ಟ್ ಜೊತೆಗೆ ಅವರ ಒಂದು ಅಮೌಂಟನ್ನು ವಸೂಲಿ ಮಾಡ್ಕೋತಾರೆ. ಆದರೆ ಚಿನ್ನದ ಅಂಗಡಿಯವರು ಚಿನ್ನ ನಾವು ಏನಾದ್ರು ತಗೋತೀವಿ ಅಂತ ಹೋಗಿ ಫಸ್ಟ್ ನೀವು ದುಡ್ಡು ಹಾಕಿ ಅಂತ ಹೇಳ್ತಾರೆ. ದುಡ್ಡು ಹಾಕಿ ಇನ್ಸ್ಟಾಲ್ಮೆಂಟಲ್ಲಿ ಕಟ್ಟಿ 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 1 ವರ್ಷ 2 ವರ್ಷ 3 ವರ್ಷ ಆದಮೇಲೆ ಕೊನೆಗೆ ಚಿನ್ನವನ್ನು ಕೊಡ್ತಾರೆ. ಯಾಕೆ ಚಿನ್ನದ ಅಂಗಡಿಯವರು ಫಸ್ಟ್ ಚಿನ್ನ ಕೊಟ್ಬಿಟ್ಟು ಆಮೇಲೆ ದುಡ್ಡು ಕೊಡಿ ಅಂತ ಹೇಳಲ್ಲ? ನಮ್ಮ ಪ್ರಶ್ನೆ ಇದನ್ನೇ. ಇದು ಒತ್ತೊಟ್ಟಿಗಿರಲಿ. ಈ ಅಡ್ವರ್ಟೈಸ್ಮೆಂಟ್ ಬಂದಾಗಬೇಕು. ಈ ಅಡ್ವರ್ಟೈಸ್ಮೆಂಟ್ ಕೊಟ್ಟಂತಹ ಈ ಕಂಪನಿ ಜನಗಳನ್ನು ಕ್ಷಮೆ ಯಾಚಿಸಬೇಕು. ಏಕೆ ಅಂತ ಹೇಳಿದ್ರೆ, ಚಿನ್ನ ಅಡಮಾನ ಇಡುವ ಬದಲು ಮಾರಿಬಿಡಿ ಅಂತ ಹೇಳ್ತಿದ್ರಲ್ಲ, ಯಾವ ಲೆಕ್ಕದಲ್ಲಿ? ಈಗ ನಾವು ಚಿನ್ನವನ್ನು ಅಡಮಾನ ಇಟ್ಬಿಟ್ಟು ಸ್ವಲ್ಪ ದಿನ ಆದಮೇಲೆ, ಸ್ವಲ್ಪ ದಿನಗಳ ನಂತರ ನಾವು ಚಿನ್ನವನ್ನು ವಾಪಸ್ ತಗೋತೀವಿ. ಚಿನ್ನವನ್ನು ನೀವು ಅಡಮಾನ ಇಟ್ಟಾಗ ನಿಮಗೆ ಟೆನ್ಷನ್ ಬರುತ್ತೆ, ನಮಗೆ ಮತ್ತೊಂದು ಕಳವಳ ಉಂಟಾಗುತ್ತೆ. ಅದ್ರ ಬದಲು ಮಾರಿಬಿಡಿ ಅಂತ ಹೇಳ್ತೀರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ? ಜನಗಳನ್ನ ನಾವು ಉದ್ಧಾರ ಆಗಿ ಅಂತ ಹೇಳಬೇಕು, ಹಾಳಾಗಿ ಅಂತ ಹೇಳಬಾರ್ದು. ಅದಕ್ಕೋಸ್ಕರ ಈ ಒಂದು ಜಾಹೀರಾತಿನ ಬಗ್ಗೆ, ಈ ಜಾಹೀರಾತು ಕೊಟ್ಟಂತಹ ಕಂಪನಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ತಿಳಿಸಿ.